ಉಪತ್ತಾ ನದಿ, ಸೂರ್ಯನ ತಾಪಕ್ಕೆ. ಇಲ್ಲಿದ್ದಾರಲ್ಲ ಎಲ್ಲರೂ, ಈಗಷ್ಟೇ ಸಂಸ್ಕೃತದ ಸುಮಾರು ಶಬ್ದಗಳು, ನನಗೆ ಗೊತ್ತಿಲ್ಲದ ಶಬ್ದಗಳನ್ನೆಲ್ಲ ಪಾಪ ಅವರು ಹೇಳಿದರು. ಅದು ಜ್ಞಾನದ ಕುಂಭ, ಅದು ಬತ್ತಲ್. ಗುರು ಅನ್ನೋದು ಜ್ಞಾನದ ಕುಂಭ ಅಲ್ವಾ, ಅದು ಜ್ಞಾನಗಂಗಾ, ಅದು ಬತ್ತೋ ಸಾಧ್ಯತೆ ಇಲ್ಲ. ಈ ಕುಂಭದ ಒಳಗೆ ಸರಿ, ಹೊರಗಿನ ಸ್ನಾನ ಏನು ಮಾಡುತ್ತೆ, ಪಿಯರ್ಸ್ ಹಾಕಿ ತೊಳಿತೀವಿ. ನಾವು ಕುಂಭಮೇಳಕ್ಕೆ ಹೋಗೋರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡೋದು, ನೀವೇನೋ ನಿಮ್ಮ ಕುಂಭವನ್ನು ತೊಳೆದು ಬರ್ತೀರಿ, ಅಲ್ಲಿರೋ ನದಿಯನ್ನು ಹಾಳು ಮಾಡಬೇಡಿ, ನಿಮ್ಮ ಹಳೆ ಬಟ್ಟೆ ಎಲ್ಲ ಹಾಕಿ, ನೀವು ಹೋಗಿದ್ದ ಹಳೆ ಬುದ್ಧಿ ಬಿಟ್ಟು ಬರೋಕ್ಕೆ ಅಲ್ವಾ. ಪ್ರತಿಯೊಬ್ಬರಿಗೂ, ಯಾಕೆ ನಮ್ಮ ಸನಾತನ ಧರ್ಮ ಅಥವಾ ಯಾವುದೇ ಸಿದ್ಧಾಂತಗಳು, ಈ ಭಾರತೀಯ ಧರ್ಮ ಹಾಳಾಗೋದು ಮೈನಾಗಿ ನಮ್ಮ ಅತಿಯಾದ ಭಾವನೆಗಳಿಂದ, ಅಜ್ಞಾನ ಸೇರಿಸ್ಕೊಂಡು ಮಾಡಿದ್ದು. ನಾರ್ಮಲಿ ಎಲ್ಲ ನದಿಗಳನ್ನು ನಾವು ಪ್ರತಿ ವರ್ಷ ಒಂದು 5-6 ನದಿ ಕ್ಲೀನ್ ಮಾಡ್ತೀವಿ ಆಶ್ರಮದಿಂದ, ಅದರ ಅನುಭವದಿಂದ ಹೇಳಿದ್ದು. ಗಾಣಗಾಪುರ ಕ್ಲೀನ್ ಮಾಡ್ಬೇಕಾದ್ರೆ ನಂಗೆ 6 JCB ಬೇಕಾಯಿತು, 8 ಟ್ರ್ಯಾಕ್ಟರ್ ಬೇಕಾಯಿತು. ದತ್ತಪೀಠ ಕ್ಲೀನ್ ಮಾಡ್ತಾ 7 ಟ್ರ್ಯಾಕ್ಟರ್ ಬೇಕಾಯಿತು. ತುಂಗಾ ನದಿ ಪಾಪ ನಮ್ಮ ವಚನಾನಂದರು ಹರಸಾಹಸ ಮಾಡಿ ಅದನ್ನೊಂದು ನೀಟ್ ಮಾಡಿದರು. ನಾನು ಮೊನ್ನೆ ವಚನಾನಂದರಿಗೆ ಹೇಳಿದೆ, ಅವರೊಂದು 5-6 ವರ್ಷದ ಹಿಂದೆ ಆ ಜಾಗದ ಹತ್ರ ಹೋಗಲಿಕ್ಕೆ ಜನ ಹೆದರ್ತಿದ್ರು. ಇವತ್ತಲ್ಲಿ ಶಿವಂದು, ಬಸವಣ್ಣಂದು, ಅಲ್ಲಮರದ್ದೆಲ್ಲ ವಿಗ್ರಹಗಳನ್ನು ಮಾಡಿ ಯಾರು ಹೋದರೆ 1 ನಿಮಿಷ ಕೂತು ಬರುವ ಅಂತ. ನೀವೆಲ್ಲ ಕೈಲಾಸದಲ್ಲಿದ್ದೀರಿ ಈ ದಿನ. ಇವತ್ತು ನಿಮಗೆ ಶಿವರಾತ್ರಿ, ಶಿವಪುತ್ರನ ಶಿವರಾತ್ರಿ ಅಂತ. ಕೈಲಾಸದಲ್ಲಿ ಯಾಕಿದ್ದೀರಿ ಅಂದರೆ, ಅಲ್ಲಿ ಸಿದ್ಧಾರೂಢರು ಅಂತ ನಾನು ಅವರನ್ನು ಕರೆಯಲ್ಲ, ಅಲ್ಲಿರೋದು ಸಾಕ್ಷಾತ್ ಶಿವ. ಶಿವನ ಮಗ ಸುಬ್ರಹ್ಮಣ್ಯ ಜ್ಞಾನದ ಮೂರ್ತಿ, ಇನ್ನೊಂದು ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಗುರುನಾಥನ ನೋಡು, ಮೌನ ವ್ಯಾಖ್ಯಾನೇನ ಸದೃಶ. ಗುರೋರ್ ವೃದ್ಧ ಶಿಷ್ಯ ಯುವ ಅಲ್ವಾ, ಮೌನದಿಂದ ಉತ್ತರ ಕೊಡ್ತಾ ಇದ್ರು ಗುರುನಾಥನ ನೋಡು. ಒಂದು ವೇ, ಅದು ಯಾರಿಗೆ, ಈಗಷ್ಟೇ ನಮ್ಮ ಗುರುಗಳು ಹೇಳಿದ ಹಾಗೆ, ಆ ಜ್ಞಾನದ ಪ್ರಜ್ಞಾನಾಂ ಬ್ರಹ್ಮ, ನಾನು ಪ್ರಜ್ಞೆ ಆಗಿದ್ದೀನಿ, ಅಹಂ ಬ್ರಹ್ಮಾಸ್ಮಿ, ಆ ಮಟ್ಟದ ಸ್ಥಿತಿಯಲ್ಲಿದ್ದವ್ರಿಗೆ. ಹಂಗಿಲ್ದವ್ರಿಗೊಬ್ರು ಬೇಕಲ್ಲ, ಸಹಜವಾಗಿ ಸುಧೆಯನ್ನು ಹರಿಸ್ಲಿಕ್ಕೆ ಸುಬ್ರಹ್ಮಣ್ಯನ ಅವಶ್ಯಕತೆ ಇತ್ತು ಅನಿಸುತ್ತೆ. ಆ ಸ್ಕಂದ ಜ್ಞಾನದ ರೂಪ ಅವನು. ಆ ಸ್ಕಂದ ನಿಮಗೆ ಶಿವಪುತ್ರ ಆಗಿ ಇಲ್ಲಿದ್ದ ಅಂದ್ಕೊಳ್ತೀವಿ. ಹಾಗಾಗಿ ಸಿದ್ಧಾರೂಢರು ಹೇಳ್ತಿದ್ರಂತೆ, ಮಾತೆಲ್ಲ ಅವನು ಮಾತಾಡಲಿ. ಗುರುನಾಥರು ನೋಡ್ರು ತಪಸ್ಸು ಅವರ ಸಬ್ಜೆಕ್ಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದ್ದಾಗೆ ಗುರುನಾಥರು ತಪಸ್ಸು. ಶಿವಪುತ್ರ ಗುರು ಸ್ವಾಮಿಗಳು ಪ್ರವಚನ, ಪರಿವರ್ತನೆ ಮಾಡುವ ವಚನ ಪ್ರವಚನ. ಸುಮ್ಮನೆ ಮಾತಾಡಿದ್ರೆ ಜನ ಸರಿ ಹೋಗಲ್ಲ, ತಪಸ್ಸಿಂದ ಮಾತಾಡಬೇಕು ಅಲ್ವಾ. ಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಅಧಿವೇಶನ ಅದು ಇದು ಏನೇನೋ ಪ್ರೋಗ್ರಾಮ್ ಆಗಬೇಕಾರೆಲ್ಲ ಅಲ್ಲಲ್ಲಿ ಕಾರ್ಯಕರ್ತರಿಗೆ ಒಂದು ಟಾಸ್ಕ್ ಇರುತ್ತೆ, ಇಷ್ಟಿಷ್ಟು ಜನ ಕರ್ಕೊಂಡು ನೀವು ಬರಬೇಕು ಅಂತ. ನೋಡಿ, ಸಿದ್ದೇಶ್ವರ ಸ್ವಾಮಿಗಳು ಯಾರನ್ನೂ ಕರೀತಿರ್ಲಿಲ್ಲ, ಅವರಿಲ್ಲೇ ಇದ್ದಿದ್ದಲ್ಲ ವಿಜಯಪುರದಲ್ಲಿ. ಅವ್ರು ಸುಮ್ಮನೆ ಓಡಾಡಿದರೆ ಎಲ್ಲರೂ ತುಂಬಿಕೊಳ್ತಿದ್ರು. ಜ್ಞಾನಿಯ ತಾಕತ್ತು, ಯಾವ ಆಕರ್ಷಣೆ ಅದು, ತಪಸ್ಸಿನ ಆಕರ್ಷಣೆ. ಅಂಥದ್ದೊಂದು ಆಕರ್ಷಣೆ ಇಲ್ಲಿಯ ಶಿವಪುತ್ರ ಗುರುಗಳಲ್ಲಿ ನೀವು ನೋಡ್ಬೋದು. ನಾನು ಅವ್ರ ಬಗ್ಗೆ ತುಂಬ ಕೇಳಿದ್ದೆ. ಇಷ್ಟೆಲ್ಲ ಇದ್ದರೂ ಸರಳವಾಗಿ ಬದುಕ್ತಿದ್ದ ವ್ಯಕ್ತಿತ್ವ, ಸಾವಿನ ಭಯ ಇರಲಿಲ್ಲ ಒಂದು. ಇನ್ನೊಂದು, ಒಂದು ಸಣ್ಣ ಕೌದಿ ಮೇಲೆ ಮಲ್ಕೊಳ್ಳೋರು, ಬೇರೇನು ಅಂಟಿಸ್ಕೊಳ್ತಾನೂ ಇರಲಿಲ್ಲ. ಜ್ಞಾನಿಗೆ 3 ಲಕ್ಷಣ: ನಿರಾಡಂಬರ, ನಿರಂಜನ, ನಿರ್ಭಾವ, ನಿರ್ಮೋಹ. ಈ 4 ಇದ್ದರೆ ಅವ ನಿತ್ಯ ಆನಂದ ಅಂತ, ಯಾವಾಗಲೂ ಶಾಂತವಾಗಿರ್ತಾನೆ ಅಲ್ವಾ. ಈಗಷ್ಟೇ ಅವ್ರು ಹೇಳಿದರು, ಗುರುಗಳೆಲ್ಲರಿಗೆ ನಮಸ್ಕಾರ. ಇಲ್ಲಿ ಗುರುಗಳು ಯಾರಿಲ್ಲ. ನಾನು ಆ ಶಬ್ದವನ್ನು ಇವತ್ತೂ ಒಪ್ಪಲ್ಲ, ಯಾವತ್ತೂ ಒಪ್ಪಲ್ಲ ಅಲ್ವಾ. ನಾನು ಬಂದ ತಕ್ಷಣ ಇವತ್ತು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಲಿಕ್ಕಾಗಲಿಲ್ಲ, ಗಡಿಬಿಡಿ ಇತ್ತು. ಹಾಗಾಗಿ ಸ್ವಾಮೀಜಿ ಪಾದುಕೆಯನ್ನು ಸ್ವಲ್ಪ ತಲೆ ಮೇಲೆ ಇಟ್ಕೊಂಡೆ. ಯಾಕೆ, ಅವ್ರು ಇಡೀ ಜೀವನ ಸಿದ್ಧಾರೂಢರಿಗೆ ಇಟ್ಟವ್ರು 21ನೇ ವರ್ಷದಿಂದ ಅಲ್ವಾ. ಯಾರೋ ಕೇಳಿದ್ರು, ನೀವು ಪ್ರಯಾಗಕ್ಕೆ ಹೋಗ್ಲಿಲ್ವಾ ಅಂತ. ನಂದೊಂದು 2 ಎಕರೆ
ಜಾಗದಲ್ಲಿ ನನ್ನ ಇಡೀ ಆಶ್ರಮದ ಡಿವೋಟಿಗಳೊಂದು 40 ಜನ ಡಾಕ್ಟ್ರು, ಒಂದು 50-60 ಜನ ಎಲ್ಲ ಸೇರಿಕೊಂಡು ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನೀವು ಹೋಗಲ್ಲ ಅಂತ ಹೇಳಿ, ನಮ್ಮದು ಪ್ರಯಾಗ ಇಲ್ಲ, ಪ್ರಯೋಗ ಅಂತ. ಸ್ವಾಮೀಜಿದು ಪ್ರಯೋಗ. ತನ್ನ ಗುರುಗಳ ಸ್ಮರಣೆ ದಿನ ಅವರಿಗೆ ಏನಾದ್ರು ತಲೆಗೆ ವಿಚಾರ ಹೋಗಲಿ ಅಂತ. ನಾನು ಅಲ್ಲಿ ನೋಡ್ತಾ ಇದ್ದೆ, ಇಬ್ಬರು ಪ್ರವಚನ ಕೊಟ್ಟಾಗ ಅಲ್ಲಿ ಒಂದು 40 ಎಣಿಸ್ತೆ ಅಂತ ತಕ್ಕ ಮಟ್ಟಿಗೆ ಒಂದು 42 ಜನ ನಿದ್ದೆ ಹೊಡಿತಿದ್ದು ಲೆಕ್ಕ ಸಿಕ್ತಲ್ಲಿ. ಹಾಂ, ನಾನೊಂಥರ ಹಾಗೆ ಸ್ವಲ್ಪ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಸಾಧನೆ ಎಲ್ಲ ಆಧ್ಯಾತ್ಮ ಶೋಧನೆ. ನಿನ್ನ ಒಳಗೂ ಶೋಧನೆ ಮಾಡು, ಹೊರಗೂ ಶೋಧನೆ ಮಾಡು. ಒಳಗಿನ ಶೋಧನೆ ನಿನ್ನನ್ನು ಶುದ್ಧ ಮಾಡುತ್ತೆ, ಹೊರಗಿನ ಶೋಧನೆ ಹೊರ ಪ್ರಪಂಚವನ್ನು ಬದಲು ಮಾಡುತ್ತೆ. ಈ ಎರಡೂ ಸನ್ಯಾಸಿಯ ಜವಾಬ್ದಾರಿ. ಜ್ಞಾನದಿಂದ ಬೆಳೆಯುವುದು ಒಂದು ಶೋಧನೆ, ಹೊರಗಿನವರ ಅಜ್ಞಾನ ಕಳೆಯುವುದು. ತಪಸ್ ಮಾಡಿ ಬೆಂಕಿಯಲ್ಲಿ ಬೆಣ್ಣೆ ಕಾದು, ಬೆಣ್ಣೆ ಅಂದರೆ ಮನಸ್ಸು, ಅದನ್ನು ತೇಜಸ್ ಮಾಡಬೇಕು, ತುಪ್ಪ ಮಾಡಬೇಕು, ಅಗ್ನಿಯ ರೂಪಕ್ಕೆ ತಂದು ಅದನ್ನು ಸ್ವಾಹಾಕಾರ ಹಾಕಬೇಕು. ಅದನ್ನು ಪ್ರವಚನ. ಸನ್ಯಾಸಿಗಳಿಗೆ 3 ಜವಾಬ್ದಾರಿ ಅದು. ಒಂದು ಅಧ್ಯಯನ, ಇನ್ನೊಂದು ಪ್ರವಚನ, ಇನ್ನೊಂದು ಸಮಾಜದ ಪರಿವರ್ತನೆ. ಇಷ್ಟಲಿಂಗ ಪೂಜೆ ಆಗಲಿ, ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿಯ ದೊಡ್ಡ ಫಾರ್ಮುಲಾ ಅದು. ನಿಮಗೆ ಅನ್ಸುತ್ತೆ ಅಲ್ಲಿ ಸಿದ್ಧಾರೂಢರ ಎದುರುಗಡೆ ಒಬ್ಬರು ಹಾಡ್ತಿರ್ತಾರೆ, ನಾವು ಯಾವಾಗಲೂ ಹೋಗ್ತಾ ಅವ್ರಿಗೆ ನಮಸ್ಕಾರ ಮಾಡಿ ಹೋಗ್ತೀವಿ. ಯಾರೋ ಕೇಳಿದ್ರು, ಏನು ಜಪಮಾಲೆಕ್ಕಿಂತ ಪವಿತ್ರ ಅವನು ಅಂತ. ಯಾಕೆ? ಅವನು ನಾನು ನೋಡಿದಾಗಿಂದನೂ ಅಲ್ಲಿ ಓಂ ನಮಃ ಶಿವಾಯ ಹೇಳ್ತಾ ಇದ್ದಾನೆ, ತಂಬೂರಿ ಹಿಡಿದು. ಏನಾಗುತ್ತೆ ಆ ಓಂ ನಮಃ ಶಿವಾಯ? ಓಂ ಅನ್ನೋದು ಪ್ರಣವ ಮಂತ್ರ, ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಿದ್ದು. ಅಕಾರ ಉಕಾರ ಮಕಾರ ನಮ್ಮ ಉಸಿರಾಟ. ಇನ್ನೊಂದು ನಕಾರ ಮಕಾರ ಶಿಕಾರ ವಕಾರ ಯಕಾರ ನಮ್ಮ ಪಂಚಪ್ರಾಣಗಳು, ಪಾನ ಅಪಾನ ವ್ಯಾನ ಸಮಾನ ಉದಾನ. ಇದನ್ನು ದಿನ ಹೇಳೋದ್ರಿಂದ ಏನಾಗುತ್ತೆ? ಈಗಷ್ಟೇ ಫಸ್ಟ್ ಪ್ರವಚನ ಮಾಡುತ್ತಾ ಹೇಳಿದ್ರು ಅವರು, ತಾಪತ್ರಯ, ಆದಿಭೌತಿಕ ತಾಪ, ಆದಿದೈವಿಕ ತಾಪ, ಆಧ್ಯಾತ್ಮಿಕ ತಾಪ. ಈ 3 ತಾಪವು ನಾಶ ಆಗುತ್ತೆ. ಆ 3 ಭಸ್ಮದ ಎಳೆಯು ಅದನ್ನೇ ಸುಚ್ಚು. 3 ಸಲ ಪ್ರಯಾಗದಲ್ಲಿ ಮುಳುಗುವುದು ಅದನ್ನೇ ಸುಚ್ಚು. ಅಲ್ಲಿ ಅಮೃತದ ಬಿಂದು ಬಿತ್ತಂತೆ ಗರುಡನಿಂದನೂ, ಇಂದ್ರನ ಮಗನಿಂದನೂ, ಜಯಂತನಿಂದನೂ 2 ಹೇಳ್ತಾರೆ. ಆ 12 ವರ್ಷಕ್ಕೊಮ್ಮೆ ಸೂರ್ಯ ಸರ್ವರಾಶಿಯನ್ನು ಸುತ್ತುತ್ತಾನೆ. ನಮ್ಮ ಕ್ಲಾಕ್ ಹೇಗೆ ಹೇಳಿದೆ? 12 ಅಲ್ವಾ? 12 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಹೆಂಗಸರು ಮನೇಲಿ ಜೋರಿದ್ರೆ ಗಂಡನಿಗೂ ಮನೇಲಿ ಮಹಾಮಂಗಳಾರತಿ ಮಹಾನೈವೇದ್ಯವೂ ಆಗ್ತಿರುತ್ತೆ. 2 ಆಗುವ ಸಾಧ್ಯತೆ ಉಂಟು. ಅವರು ಭಾಷಣ ಮಾಡ್ತಾ ಸಣ್ಣ ಗುರುಗಳು ಹೇಳಿದ್ರು, ಖುಷಿ ಆಯ್ತು ನನಗೆ. ಇವತ್ತು ಮನೆ ಅಂಗಳವನ್ನು ಬಿಟ್ಟು ಗುರು ಅಂಗಳಕ್ಕೆ ಬಂದಿದ್ರಿ. ಆ ಶಬ್ದ ಸ್ವಲ್ಪ ಇಷ್ಟ ಆಯಿತು, ನಾಟಿತು ನಮಗೆ. ಮನೆ ಅಂಗಳ ಅಂದರೆ ಮನಸ್ಸಿನ ಅಂಗಳ. ಅದು ಬರೀ ಸೀರಿಯಲ್ ಇದ್ದ ಹಾಗೆ, ರಿಯಾಲಿಟಿಯಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದೇ ಹೋಳಿಗೆ, ಇದೇ ಒಬ್ಬಟ್ಟು, ಇದೇ ಬದನೆಕಾಯಿ. ಸನ್ಯಾಸಿಗಳು ನೀವು ಮನೆಗೆ ಬಂದರು, ನೀವು ಅದನ್ನೇ ತಿನ್ನಿಸೋದು ಅವರಿಗೆ. ನಾನು ಇದರಲ್ಲೇ ತಿಂದು ಈಜುತ್ತಾ ಇದ್ದೀನಿ ಗೊಚ್ಚೆಯಲ್ಲಿ, ನೀನು ಬಾ ಜೊತೆಗೆ, ಒಟ್ಟಿಗೆ ಹಂಪಿ ಡಂಪಿ ಆಡುವ ಅಂತ. ಅವರು ಬಂದಿದ್ದು ನಿಮಗೆ ಜ್ಞಾನೋದಕ ಮತ್ತು ಪಾದೋದಕ ಕೊಡಲಿಕ್ಕೆ. ನೀವು ಬಿಡೋ ಪ್ರಶ್ನೆ ಇಲ್ಲ. ನೀವು ಸ್ವಲ್ಪ ಟೀ ಕೊಟ್ಟು ಗ್ರೀನ್ ಟೀ ಮಾಡೋಣ ಅವರನ್ನು. ನೋಡಿ, ಗುರು ಮಠಕ್ಕೆ ಆರಾಧನೆ ಅಂದ್ರೇನು? ಗುರುಗಳು ಯಾವುದನ್ನು ಆಚರಿಸಿದ್ರು ಅಟ್ಲೀಸ್ಟ್ 1 ದಿನಕ್ಕೆ 1 ಗಂಟೆ ಆ ದಿನ ಆಚರಣೆ ಮಾಡಿದರೆ ಅದು ನಿಜವಾದ ಗುರುಗಳ ಆರಾಧನೆ. ಇಲ್ಲ, ಅದು ಹೋಳಿಗೆ ಒಬ್ಬಟ್ಟು ತಿಳಿಸಾರು ಊಟ ಅಷ್ಟೆ. ನೀವು ಯಾವ ಉದ್ದೇಶದ? ಯಾಕೆ ನಿಮ್ಮಲ್ಲೆಲ್ಲ ಭಕ್ತಿ ಇದೆ. ನಮ್ಮ ಕಡೆಗೆ ಹೋಲಿಸಿದ್ರೆ ಉತ್ತರ ಕರ್ನಾಟಕದ ಕಡೆ ವಿಶೇಷವಾದ ಗುರು ಭಕ್ತಿ ಇದೆ. ಅದರ ಪ್ರಭಾವ ನಿಮ್ಮಲ್ಲಿ. ವೃದ್ಧಾಶ್ರಮ ಇಲ್ಲ, ವಯಸ್ಸಾದ ಅಜ್ಜಿ ಇವತ್ತು ಸೇಫ್ಟಿಯಲ್ಲಿ ಮನೇಲಿದ್ದಾಳೆ. ಮನೇಲಿ ಗಲಾಟೆ ಇಲ್ಲ. ಸಣ್ಣ ಮನೆ ಇದ್ದರೂ ಪಕ್ಕದ ಮನೆಯವನಿಗೆ ತೊಂದರೆ ಆದರೆ ಹೆಲ್ಪ್ ಮಾಡೋ ಗುಣ ಇದೆ. ಎಂಥ ಬ್ಯುಸಿ ಇದ್ದರೂ ಶಿವರಾತ್ರಿ ದಿನ ಗುರುಗಳ ಗದ್ದುಗೆಗೆ ಹೋಗೋ ಅಭ್ಯಾಸ ಉಂಟು. ಅಮಾವಾಸ್ಯೆಗೆ ಗುರು ಗದ್ದುಗೆಗೆ ಹೋಗೋ. ಅಮಾವಾಸ್ಯೆ ಅಂದರೆ ಕತ್ತಲೆ, ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ. ಅವಾಗ ಯಾರ ಬೆಳಕು ರಕ್ಷಣೆ ಮಾಡಬೇಕು ನಿಮ್ಮನ್ನು? ಗುರುವಿನ ಬೆಳಕು. ಅದನ್ನೇ ಅಗ್ನಿಹೋತ್ರಾತ್ಮನೇ ನಮ್ಮ ಗುರುಗಳು ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ? ಅದೊಂದು ಪ್ರಶ್ನೆ. ಗುರು ದೃಷ್ಟಿ ಬಿದ್ದರೆ ಉದ್ಧಾರ ಆಗ್ತಾರೆ. ನಾನು ಎಷ್ಟೋ ಹುಬ್ಬಳ್ಳಿಯವ್ರ ಹಳ್ಳಿಗೆ ಬರ್ತಾ ಹೇಳ್ತಾ ಇರ್ತೇನೆ, ನಿಮಗೆ ಕಾಲ್ಬುಡದಲ್ಲೇ ಕಾಶಿ ಇದೆ,
ಕಾಣ್ತಿಲ್ವಲ್ಲ, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೀರಿ, ಬಿಚ್ಚಿಡಿ ಅಲ್ವಾ. ಹುಬ್ಬಿನ ಮಧ್ಯೆ ಅಲ್ಲ ಜ್ಞಾನ ಇರೋದು, ತ್ರಿಪುಟಿ. ಶಾಸ್ತ್ರೀಯ ಭಾಷೆಯಲ್ಲಿ ಅದಕ್ಕೆ ತ್ರಿಪುಟಿ ಅಂತೀವಿ. ಹುಬ್ಬಳ್ಳಿಯೊಳಗೊಂದು ತ್ರಿಪುಟಿ ಇದೆ ಸಿದ್ಧಾರೂಢರ ಗದ್ದುಗೆ. ಅದಕ್ಕೆರಡು ನೇತ್ರ ಉಂಟು, ಸೂರ್ಯ ನೇತ್ರ ಶಿವಪುತ್ರ ಸ್ವಾಮೀಜಿ, ಚಂದ್ರ ನೇತ್ರ ತುಂಬ ತಣ್ಣಗಿರೋರು ಗುರುನಾಥರು. ಇದು ನನಗೆ ಅನ್ನಿಸ್ತೇ ಬಂದಿದ್ದೀಗ ಅಲ್ವಾ. ಸೂರ್ಯ ನೇತ್ರಲ್ಲಿದ್ದಾರೆ ಅಗ್ನಿಹೋತ್ರಾತ್ಮನೇ ನಮ ಸಿದ್ಧಾರೂಢರು. ಅವನನ್ನು ಮುಟ್ಟಿದರೆ ಕಾಮ ಸುಟ್ಟು ಬಿಡುತ್ತಾನೆ, ಕಾಮಾರಿ. ಸೂರ್ಯ ಅಂದರೆ ಜ್ಞಾನ, ಧರ್ಮವನ್ನು ಕೊಡೋರು. ಶಿವಪುತ್ರ ಸ್ವಾಮಿಗಳು ನಗಾಡೋ ಮುಖ ಅಲ್ಲ ಅಂತ ಕೇಳಿಪಟ್ಟಿದ್ದೇನೆ, ಅದು ಬೆಂಕಿಯ ಚೆಂಡು ಅಂತ. ಹಾಗಾಗಿ ಗುರುನಾಥರಾನೂಢರು ಮೌನ, ಶಾಂತವಾಗಿದ್ದವರು ಅಲ್ವಾ. ಬೆಣ್ಣೆ ರೊಟ್ಟಿ ಅಗ್ನಿ ಕಾಂಬಿನೇಷನ್. ಸೊ ಹಾಗಾಗಿ ನಾವು ಗುರುಗಳ ಹತ್ರ ಬರ್ತಾ ಉಪವಾಸದಿಂದ ಬರಬೇಕಂತ, ಅವಾಗ ನಿದ್ದೆ ಬರಲ್ಲ. ಯಾಕೆ ಹಿಂದಿನವರು ಉಪವಾಸ, ಹೊಟ್ಟೆ ಖಾಲಿ ಇದ್ದಾಗ ಗುರುವಿನ ವಚನ ಕಿವಿಗೆ ಹೋಗ್ತದೆ. ತಲೆಯೂ ಖಾಲಿ ಇರಬೇಕು, ಹೊಟ್ಟೆಯೂ ಖಾಲಿ ಇರಬೇಕು. ಇಲ್ಲೇನು ಸಮಸ್ಯೆ ಇಲ್ಲ, ಅಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ನಾನೆಲ್ಲ ನೆಕ್ಸ್ಟ್ ಸ್ವಾಮೀಜಿಗಳಿಗೆಲ್ಲ ಪ್ರವಚನ ಕರೀತಾ ಒಂದು ರಿಕ್ವೆಸ್ಟ್, ನಾವೊಂದು ರೆಡ್ ರೋಸಸ್ ಅಭಿಯಾನ ಶುರು ಮಾಡುವ ಟೀದು ಅಂತ. ನಿದ್ದೆ ಹೋಗ್ತದೆ. ಯಾಕೆ ಅವರಿಗೆ ಉತ್ಸಾಹ ಏನು, ಅವರಿಗೆ ಅವ್ರ ಗುರುಗಳನ್ನು ಹಿಂಗೆ ಸೇವೆ ಮಾಡಿದರೂ ತೃಪ್ತಿ ಇಲ್ಲ, ಅದೊಂದು ಗೊತ್ತು ನನಗೆ. ಅವ್ರಿಗೆ ಅದೇ ಒಂದು ಹಬ್ಬ, ಅವ್ರ ಗುರುಗಳ ಬಗ್ಗೆ ಹೇಳಬೇಕು, ಮಾತಾಡಬೇಕು, ಅದನ್ನು ಇನ್ನೊಬ್ಬರಿಗೆ ಕೇಳಿಸ್ಬೇಕು. ನಾನು ನಿಮ್ಮ ಸ್ವಾಮಿಗಳಲ್ಲಿ ನೋಡಿದ್ದೊಂದು ದೊಡ್ಡ ಗುಣ ಏನಂದರೆ, ಒಂದು ಆಭರಣ ಧರಿಸಿಬಿಟ್ಟಿದ್ದಾರೆ, ಗುರುಭಕ್ತಿ ಅನ್ನೋ ಆಭರಣ. ನಂಗೆ ಯಾರು ಕೇಳುತ್ತಿರ್ತಾರೆ, ನೀವು ಯಾವ ಧನವನ್ನು ಹಿಡ್ಕೊಂಡು ಹೋಗೋದು ಅಂತ. ಗುರುಭಕ್ತಿ ಏನೋ ಧನ, ಜ್ಞಾನ ಧನ. ನಿಮ್ಮ ಈ ದನ ನೋಟ್ ಬ್ಯಾನ್ ಆದರೆ ಹೋಯ್ತು. ಆ ದನಗಳಿಗೀಗ ಸೇಫ್ಟಿಯೇ ಇಲ್ಲ. ಟಿ ವಿಲಿ ಬಂದರೆ ಪಾಪ ಗೋಮಾತೆ ಪರಿಸ್ಥಿತಿ, ನೆಕ್ಸ್ಟ್ ಸ್ವಮಾತೆಗೆ. ಯಾಕೆ ಹಾಗಾಯಿತು? ನಮ್ಮಲ್ಲಿ ತಪಸ್ಸಿಲ್ಲ. ಭಾರತ ರಕ್ಷಣೆ ಆಗಿದ್ದು ಅಲ್ವಾ. ನದಿ ನೀರು ಯಾರೋ ಮೊನ್ನೆ ಹೇಳಿದ್ರು 50 ಜನ ಮುಳುಗಿರ್ತಾರೆ, ಅದು ಸ್ಮೆಲ್ ಆಗುತ್ತೆ ಅಂತೆಲ್ಲ ಒಂದು ಸಣ್ಣ ಇಮ್ಯಾಜಿನೇಷನ್ ವರ್ಡ್ ಬಂತು. ನಿನ್ನೆ ನಂಗೊಬ್ಬರು ಅಲ್ಲಿ ತೀರ್ಥನ ದೊಡ್ಡ ಕ್ಯಾನಲ್ ತಂದು ಕೊಟ್ಟರು. ನಾವು ಪರೀಕ್ಷೆ ಮಾಡಿದೆ, ಯಾವುದನ್ನು ಒಪ್ಪಲ್ಲ. ಇದು ಅನುಭವ ಸನ್ಯಾಸ, ಅಧ್ಯಯನ ಸನ್ಯಾಸ ಅಲ್ಲ. ಮೈಕ್ ಅಂದರೆ ಹಿಂಗೆ ಹೊಡೆದೇ ನೋಡೋದು ನಾನು, ಮೈಕ್ ಅಂತ. ಆಮೇಲೆ ಒಪ್ಪೋದು. ನಾನು ಆ ತೀರ್ಥವನ್ನು ಕುಡ್ದೆ, ಇದೆ ನನ್ನ ಮನೇಲಿ ಇದೆ, ಈಗ ಸಿಹಿ ಇದೆ ಆ ನೀರು. ಹಾಗಾದರೆ ನಾಗಾ ಸಾಧುಗಳ ತಪಸ್ಸು, ಇಲ್ಲಿರೋ ಎಲ್ಲ ಜ್ಞಾನಿಗಳ ತಪಸ್ಸು, ಯಾಕೆ ಕುಂಭಮೇಳ ಅನ್ನೋದು? ಗಂಗೆ ನಮ್ಮನ್ನೆಲ್ಲ ಪವಿತ್ರ ಮಾಡ್ತಾಳೆ, ಹೌದು. ಆ ಗಂಗೆಯನ್ನು ಪವಿತ್ರ ಮಾಡೋನು ಯಾರು? ಯೋಗಿ. ಗಂಗೆ ತೊಳೆದು ಸುಸ್ತಾಗಿರ್ತಾಳಲ್ಲ, ಅವಳನ್ನು 12 ವರ್ಷಕ್ಕೊಂದ್ಸಲಿ ಕ್ಲೀನ್ ಮಾಡೋ ತಾಕತ್ತಿರೋದು ತಪಸ್ಸಿ. ಪುಣ್ಯದ ಗಂಗೆ ಅವಳು. ಆ ಪುಣ್ಯವನ್ನು ವೃದ್ಧಿ ಮಾಡೋದು ಯಾವುದು? ಜ್ಞಾನ ಮತ್ತು ತಪಸ್ಸು. ಅದಿರೋದು ಯಾರ ಹತ್ರ? ಯೋಗಿಗಳ ಹತ್ರ. ಅದೊಂದು ಪ್ರೋಗ್ರಾಮ್ ಅಲ್ಲ, ಅದೊಂದು ಪ್ರೋಗ್ರೆಸ್ಸಿಗಿರೋ ದಾರಿ. ಕುಂಭಮೇಳ, ಕುಂಭ ಅಂದರೆ ಈ ಶರೀರ, ಇದರೊಳಗೆ ಮೇಳ ಆಗ್ತುಂಟು. ಹರಿಷಡ್ ವರ್ಗಗಳ ಮೇಳ ಆಗ್ತಾ ಇದೆ. ಆ ಮೇಳ ನಿಲ್ಲಬೇಕಂದ್ರೆ ಗುರು ದೃಷ್ಟಿ ಬೀಳಬೇಕು, ಬೇರೆ ದಾರಿ ಇಲ್ಲ. ಗುರು ಕೃಪೆ ಆಗದೆ ಮೋಕ್ಷದ ದಾರಿ ಸಿಕ್ಕಿದ ಕಷ್ಟ. ಒಂದು ಒಳಗಿನ ಗುರುವಿನ ದರ್ಶನ ಆಗ್ಬೇಕು, ಶಿವ. ಇಲ್ಲ ಹೊರಗಿನ ಗುರುವಿನ ದರ್ಶನ ಆಗ್ಬೇಕು. ಈಗ ಸಿದ್ಧಾರೂಢರು ಹೇಳಿದ್ದು ನಮಗೆ ಅರ್ಥ ಆಗಲಿಲ್ಲ, ಮತ್ತು ಅವರು ನೆಕ್ಸ್ಟ್ ಶಿವಪುತ್ರನನ್ನು ಕಳಿಸಿದರು, ಗುರುನಾಥರೂಢರನ್ನು ಕಳಿಸಿದರು. ಇದೂ ಅರ್ಥ ಆಗಿಲ್ಲ, ಮತ್ತೆ ಫೇಲ್ ಆದ್ವಿ. ಮತ್ತು ಇವರನ್ನು ಕಳಿಸಿದರು, ಇನ್ನೂ ಫೇಲ್ ಆದರೆ ಇನ್ನೂ ಕಳಿಸ್ತಾನೆ ಇರ್ತಾರೆ. ಎಷ್ಟು ಸಲ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀತೀರಿ? ಹಲ್ಲೋಗಿ ಸೆಟ್ ಹಲ್ಲಾಗಿದೆ ಇಲ್ಲಿ ಅಲ್ವಾ. ಎಷ್ಟು ಜನ ಫೋನ್ ಇದೆ ಕೈ ಎತ್ತಿರಿ ಅಂದರು. ನಾನು ಕೇಳೋದು, ಎಷ್ಟು ಜನ ಸೆಟ್ ಹಲ್ಲಿದೆ ಕೈ ಎತ್ತಿ ಅಂತ ಅಲ್ವಾ. ಅಷ್ಟು ಸೆಟ್ ಹಲ್ಲ ಆದರೂ ನಮಗೆ ಮಸಾಲೆ ದೋಸೆ ತಿನ್ನೋ ಹುಚ್ಚು ಬಿಡಲಿಲ್ಲ. ಮೈ ಸುಕ್ಕ ಆದರೂ ರೇಷ್ಮೆ ಸೀರೆ ಉಡೋ ಹುಚ್ಚು ಬಿಡಲಿಲ್ಲ.
ಇನ್ನೇನು ಬಾಗಿ ಬೆಂಡಾಗಿ ಸಾಯ್ತೀನಿ ಅಂದರು ಚಾಡಿ ಹೇಳೋ ಹುಚ್ಚು ಬಿಡಲಿಲ್ಲ. ಈ ಬದಿಗೆ ಹೋದರೆ ಎಷ್ಟು ಪ್ರವಚನ ಆದರೂ ನಮ್ಮದು ರಾಜಕೀಯ ಹುಚ್ಚು ಬಿಡಲಿಲ್ಲ. ಆ ಬದಿ ಇಷ್ಟು ನ್ಯೂಸೆನ್ಸ್ಗಳಾದರೂ ನ್ಯೂಸ್ ನೋಡೋ ಹುಚ್ಚು ಬಿಡಲಿಲ್ಲ. ಎಷ್ಟು ಭಸ್ಮ ಹಚ್ಚಿ ಹಚ್ಚಿ ಇಲ್ಲೆಲ್ಲ ಗೆರೆ ತಾನಾಗೇ ಬಿದ್ದರು, ನಮಗೆ ಗರಿ ಗರಿ ನೋಟ್ ಎಣಿಸೋ ಹುಚ್ಚು ಬಿಡಲಿಲ್ಲ. ಆ ನೋಟ್ ಎಣಿಸ್ಬೇಕಾದ್ರೆ ಎಷ್ಟು ಶ್ರದ್ಧೆ. ಅದೇ ರುದ್ರಾಕ್ಷಿ ಮಣಿ ಹಿಡ್ಕೊಂಡು ಓಂ ನಮಃ ಶಿವ ಹೇಳೋಣ ಬಾರಣ ಹಾಲಲ್ಲಿ, ನಿಂಗೆ ಬೆಳಗ್ಗೆ ಟೀ ಕಾಫಿ ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ತೀವಿ, ಒಬ್ಬರು ರೆಡಿ ಇಲ್ಲ. ಪಾಪ ಅವನು ಚಿನ್ನದ ನಾಣ್ಯದ ಕತೆ ಹೇಳಬೇಕಾದ್ರೆ ಎಲ್ಲ ಒಂದ್ಸಲಿ ಎದ್ದು ನಿಂತರು ನಿದ್ದೆಯಲ್ಲಿದ್ದವ್ರು, ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ಅಲ್ಲಿ ತನಕ ಎಲ್ಲ ಹೀಗೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ್. ವೈಕುಂಠ ಏಕಾದಶಿ ಮೊನ್ನೆ ಮುಗಿದಿತ್ತು, ಇವತ್ತು ವೈಕುಂಠ ಚತುರ್ದಶಿಲಿದ್ದೀನಿ ನಿಂತು ಎಲ್ಲ ಪವಡಿಸಿ ಆಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಶಾಸ್ತ್ರದ ಭಾಷೆ ಹೇಳಿದರೆ ಅಲ್ಲಿ ನಿದ್ದೆ ಬಿದ್ದು ಅವನು ಬೀಳ್ತಿದ್ದ ಪಕ್ಕದಲ್ಲಿ. ಯಾಕೆ ವಚನ ಸಾಹಿತ್ಯ ಬಂತು ಅಂದರೆ ನಮಗೆ ಈ ಶಾಸ್ತ್ರವನ್ನು ನೇರ ತಗೊಳ್ಳಿಕ್ಕೆ ತಾಕತ್ತಿಲ್ಲ. ಹಾಗಾಗಿ ಅತನೇ ಶಿವಯೋಗಿಗಳು ಇವರೆಲ್ಲ ವಚನ ಕೊಟ್ಟಿದ್ದದಕ್ಕೆ ಸಹಜವಾದ ಭಾಷೆಯಲ್ಲಿ ಹೇಳಿಕೊಡು. ಕೋರ್ಸಲ್ಲೂ ಅಡುಗೆ ಹೇಳಿಕೊಡ್ತಾರೆ, ಅದಕ್ಕೆ 4 ಲಕ್ಷ ರೂಪಾಯಿ ಚೆಫ್ ಅಂತ ಹೇಳ್ತಾರೆ. ಅಮ್ಮನೂ ಅಡುಗೆ ಹೇಳಿಕೊಳ್ತಾಳೆ. ಯಾವ ಭಾಷೆಯಲ್ಲಿ? ಸಹಜವಾಗಿ. ಶಿವಪುತ್ರ ಸ್ವಾಮಿಗಳು ನಿಮಗೆ ಸಹಜವಾಗಿ ಆಧ್ಯಾತ್ಮವನ್ನು ಹೇಳಿಕೊಟ್ರು. ನಾನು ಗುರುಗಳಿಗೆ ರಿಕ್ವೆಸ್ಟ್ ಮಾಡೋದು, ಇವತ್ತು ಪ್ರವಚನ ಸರಿ, ಎಲ್ಲದೂ ಒಳ್ಳೆಯದೇ, ವರ್ಷಕ್ಕೊಂದ್ಸಲಿ ಒಂದು ಸಂಘ ಸೇರುತ್ತೆ, ದ್ವೇಷ ಹೋಗುತ್ತೆ ಈಗ ಅದರಿಂದ, ಎಲ್ಲ ಒಟ್ಟಾಗ್ತಾರೆ, ಭಾವನೆಗಳು ಒಟ್ಟಾಗ್ತಾರೆ, ಸ್ವಾಮೀಜಿಗಳೆಲ್ಲ ಒಟ್ಟಾಗ್ತಾರೆ, ಎಲ್ಲ ಗುರುಗಳ ದೃಷ್ಟಿಯು ಒಟ್ಟಿಗೆ ಸಿಗುತ್ತೆ. ಯಾಕೆ ಅಲ್ಲೆಲ್ಲ 12 ವರ್ಷ ಶಿವನ ಹತ್ರ ಕಲಿತ ದೊಡ್ಡ ಗುಣ ನಾನು ಯಾವುದು ಅಂದರೆ, ಶಿವನಿಗೆ ಅಹಂಕಾರ ಇಲ್ಲ, ಶಿವ ನಿರಂಕಾರ. ನೋಡಿ ಬೇಕಾದ್ರೆ ಅವನು ಸದಾ ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ. ಹಾಗೆ ನೀವೆಲ್ಲ ಬದುಕುದು ಕಲೀರಿ. ಸ್ವಾಮೀಜಿಗಳಿಗೆ ರಿಕ್ವೆಸ್ಟ್ ಏನು ಅಂದರೆ, ಇಲ್ಲೆಲ್ಲ ಇಷ್ಟು ಜನ ಇದ್ದೀರಿ, ಹೆಣ್ಮಕ್ಳಿದ್ದಾರೆ, ಹಾಲ್ ಚೆನ್ನಾಗಿದೆ, ಪ್ರತಿ ಹುಣ್ಣಿಮೆಗೆ ಒಂದು ಹೊಸ ಪ್ರಯೋಗ ಮಠದ ವತಿಯಿಂದಾಗಲಿ. ಅವರಿಗೆ ಬೇಸಿಕ್ಸಿಂದ ಈಗ ಹೇಳಾಯ್ತು, ಕತ್ತಲೆ ಕಾಡಿದೆ ಎಲ್ಲ ಗೊತ್ತು ನಮಗೆ. ಹಾಗಂತ ಈಗ ನಾನು ಹೇಳ್ತೀನಿ, ಒಂದು ಚಿನ್ನ ಚೈನೆಲ್ಲ ಬಿಸಾಕೋದು ಬೇಡ, ಮೂಗ್ಬೆಟ್ಟೊಂದು ಕೆಳಗೆ ಬಿಸಾಕೊಂತ ಎಷ್ಟು ಜನ ರೆಡಿ ಇದ್ದಾರೆ? ದೇವ್ರ ಹಣೆ ಇಲ್ಲ. ಆ ಕಡೆ ಇದ್ದವ್ರಿಗೆ ಹೇಳೋದು, ಇವತ್ತಿಂದ ನೀವು ದಿನ 100 ರೂಪಾಯಿ ಹಸ್ತವರಿಗೆ ಕೊಡಿ ಅಂತ. ಯಾಕೆ ನಮಗೆ ಚಪ್ಪಾಳೆ ಹೊಡೆಯೋದು, ಮಾತು ಕೇಳೋದು ಇಷ್ಟರಲ್ಲೇ ನಿಂತು ಹೋಗಿದ್ದೀವಿ. ಅಥವಾ ಯಾರಾದ್ರು ಸನ್ಯಾಸಿಗಳ ದೇಹ ಬಿಟ್ಟಾಗ ಹೋಗಿ ಹೂವಿನಾರೆ ಹಾಕೋದು, ನಮಸ್ಕಾರ ಮಾಡೋದು, ಅವರಿಗೊಂದು ಅಡ್ಡ ಬೀಳೋದು, ಇಷ್ಟಾರು ಉಂಟು ಇಲ್ಲಿ ಈ ಬದಿಲಿ. ನಮ್ಮ ಕಡೆ ಅದಿಲ್ಲ. ಹಾಗಾಗಿ ಮಠಾಧಿಪತಿಗಳೊಂದು ಸಣ್ಣ ಪ್ರಯೋಗ, ಪ್ರತಿ ತಿಂಗಳು ಒಂದು ಸತ್ಸಂಗದ ಥರ, ಇಲ್ಲಿರೋ ಮಕ್ಕಳೇ ಇದ್ದಾರೆ, ತುಂಬ ವಿಚಾರಗಳುಂಟು ಅವರಲ್ಲಿ, ಹೊರಗಿಂದ ತರೋದು ಬೇಡ. ಯಾರ್ಯಾರು ಸ್ವಲ್ಪ ಯಾರಿಗೆಲ್ಲ ಮೋಕ್ಷದ ಕಡೆಗೆ ಹೋಗಬೇಕು ಅನ್ನೋ ಮನಸ್ಸುಂಟು, ಒಂದು ಕೈ ಎತ್ತಿ ನೋಡು, ಮೊಬೈಲ್ ಹಿಡಿದವರು ಯಾರಿಲ್ಲ? ಇಷ್ಟೇಯಾ? ಯಾರಿಗೆಲ್ಲ ಪುಷ್ಪ 2 ಮೂವಿಗೆ ಹೋಗಬೇಕು ಅಂತುಂಟು ಕೈ ಎತ್ತಿ ಅಲ್ವಾ? ಒಂದು ಆ ಪುಷ್ಪ ಹಿಡಿದತ್ರ ಪದ್ಮನಾಭನ ಹತ್ರ ಹೋಗ್ಬೇಕಿಲ್ಲ, ಈ ಪದ್ಮನಾಭನ ಹತ್ರ ಬರಬೇಕು. ಎರಡರಲ್ಲಿ ಒಂದು ಫಿಕ್ಸು, ಒಂದು ಭೋಗ ಒಂದು ಯೋಗ. ಈ ಮಧ್ಯದಲ್ಲಿ ಹೊಸಲು ಬದಿ ನಿಂತವನು ರೋಗ, ಅವನಿಗೆ ಆಚೆ ಹಾರಕ್ಕೂ ಧೈರ್ಯ ಇಲ್ಲ, ಈಚೆ ಬರೋಕ್ಕೂ ಧೈರ್ಯ ಇಲ್ಲ. ಸೊ ಇಂಥ ಸತ್ಸಂಗಗಳು ಈ ಕನ್ಫ್ಯೂಷನಲ್ಲಿರೋ ಸ್ಟೇಟ್ ಅವರನ್ನು ಈಚೆ ಎಳೀತದೆ. ಯಾವ ಶಿವಪುತ್ರ ಗುರುಗಳು ಅವರ ಇಡೀ ತಂದೆ ತಾಯಿ ಎಲ್ಲ ವಾತ್ಸಲ್ಯನ ನಿಮ್ಮ ಮೇಲೆ ಸುರಿದ್ರು, ಅದು ಕಾಣುತ್ತದೆ ನಮಗೆ. ಆ ಥರ ಗುರು ಸುರಿದ್ರೆ ಮಾತ್ರ ಶಿಷ್ಯನಿಗೆ ಅವರ ಜ್ಞಾಪಕದಿಂದ ಹೊರಗೆ ಬರಲಿಕ್ಕಾಗ, ಅದು ಸುರಿದಿದ್ದು ಎದ್ದು ಕಾಣುತ್ತದೆ. ಹಾಗಾಗಿ ಆ ಸುದೆಯನ್ನು ಸ್ವಲ್ಪ ಸುರಿಸುವ ಎಲ್ಲರ ಮೇಲೆ, ಆವಾಗ ನಿಜವಾದ ಗುರುಗಳ ಆರಾಧನೆ ಆಗುತ್ತೆ. ನನ್ನ ಮಾತು ಆಂಗಿಕದಲ್ಲೇನಾದ್ರು ತಪ್ಪಿದರೆ ಕ್ಷಮೆ ಇರಲಿ. ಬೆಳಗಾವಿಗೆ ಹೋಗಬೇಕು. ನನ್ನೊಂದು ರಿಕ್ವೆಸ್ಟ್ ಮಾಡಿ, ಗುರುಗಳ ಆರಾಧನೆ ಅಂದರೆ ಶ್ರದ್ಧೆ ಇರಬೇಕಿಲ್ಲ, ಅದು ಶ್ರಾದ್ದ.
ಶ್ರದ್ಧೆ ಇಲ್ಲದ ಕರ್ಮ, ಶ್ರದ್ಧೆ ಇಲ್ಲದ ಗುರು ಉಪಾಸನೆದೆಲ್ಲ ವ್ಯತ್ಯಾಸ ಆಗಿಬಿಡುತ್ತೆ. ಒಂದೊಂದು ಶಬ್ದಕ್ಕೂ ತುಂಬ ತೂಕ ಇದೆ. ಅಲ್ಲಿ ಬರಿಬೇಕಾದ್ರೆ 4 ಹಾಕಿದ್ರಲ್ಲಿ ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನ ಬ್ರಹ್ಮ, ಇನ್ನು 3-4 ಇತ್ತಲ್ಲಿ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಅಲ್ವಾ ಅಲ್ವಾ ದೊಡ್ಡಮ್ಮ. 3 ಚೈನ್ ಚಿನ್ನದ ಸೂಪರೇ ಇದೆ, ಅಹಂ ಬ್ರಹ್ಮಾಸ್ಮಿ. ಅದನ್ನು ಚೈನ್ ಮಾಡುವ, ಅಹಂ ಚಿನ್ನಾಸ್ಮಿ. ನಿನ್ನೆ 2 ದಿನದ ಹಿಂದೆ ಒಬ್ಬ ನನ್ನ ಹತ್ರ ಹಾಡಿದ ಒಂದು ಹಾಡು, ಅದು ಹೇಳಿ ಮುಗಿಸಿಬಿಡ್ತೀವಿ. ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖ ಇಲ್ಲ, ತಂದೆ ಕಾಯೋ ಗೋವಿಂದ ಅಂತ. ನಾನು ಕೇಳಿದೆ, ಅಕ್ಕ ಪಕ್ಕದಲ್ಲಿ ಯಾರಿದ್ದಾರೆ? ಗಂಡ. ಬಂದು ಬದುಕಿನಲ್ಲಿ ಸುಖ ಇಲ್ಲ, 15,000 ಸೀರೆ, ಬಾರ್ಡ್ರ್, ರೇಷ್ಮೆ ಬಾರ್ಡ್ರ್ ಸೀರೆ, ಕಿವಿಗೆ ಎಂಬ್ರಾಯ್ಡ್ ಹಾಕ್ಕೊಂಡ್ಬಿಟ್ಟಿದ್ದಾಳೆ. ನಾನು ಹೇಳಿದೆ, ಸ್ವಲ್ಪ ಉಲ್ಟ ಹಾಡು, ಕನಕದಾಸರಿಗೆ ಪುರಂದರದಾಸರಿಗೆಲ್ಲ ಅದು ಆಗಿತ್ತು, ನಿಂಗೇನು ಆದಂಗೆ ಕಾಣಲ್ಲ, ನೀನು ಈಗ ಬಿಟ್ಟರೆ ಮಾಲಿಗೆ ಹೋಗಂಗೆ ಕಾಣ್ತೀನಿ. ಯಾಕೆ ಗಂಡ ಮನೇಲಿ ಮಾಲಿ, ಹಾಗಾಗಿ ಅವಳು ಮಾಲಿಗೆ ಹೋಗಲೇಬೇಕು. ಯಾಕೆ ಮನೆಯಲ್ಲಿ ಕರೆಂಟಿನ ಜವಾಬ್ದಾರಿ ಅಷ್ಟು, ಹೆಣ್ಮಕ್ಳ ಜವಾಬ್ದಾರಿ ಅಷ್ಟೇ, ಅದನ್ನು ತಿಳ್ಕೊಳ್ಳಿ. ನಾನು ಅವಳಿಗೆ ಒಂದು ವಾಪಸ್ ಹಾಡು ಅಂದೆ, ಬಂಧುಗಳು ಎನೆಗುಂಟು, ಬದುಕಿನಲ್ಲೂ ಸುಖ ಉಂಟು, ಮಧ್ಯದಲ್ಲಿ ಸಣ್ಣ ಟೈಮ್ ಪಾಸಿಗೆ ನಿನ್ನ ಜಪ ಉಂಟು. ಟೈಮ್ ಪಾಸಿಗಾರು ನೀವು ಪಂಚಾಕ್ಷರಿ ಜಪ ಮಾಡಿ, ಒಂದಿನ ಅದು ನಿಮ್ಮ ಟೈಮನ್ನು ಸರಿ ಮಾಡುತ್ತೆ. ಇದು ನನ್ನ ಅನುಭವದ ಮಾತು. ನಾನು ತಮಾಷೆಗೆ 2ನೇ ಕ್ಲಾಸಲ್ಲಿ ಶಿವಪೂಜೆ ಶುರು ಮಾಡಿದ್ದು, ತಮಾಷೆಗೆ. ಕಷ್ಟ ಬಂದಲ್ಲ, ನನ್ನ ತಂದೆ ತಾಯಿ ಎಲ್ಲ ಆಫೀಸರ್ಸ್ ಇದ್ದರು, ಮನೆ ಕಡೆ ಚೆನ್ನಾಗೇ ಇತ್ತು. ಮಕ್ಕಳಾಟಕ್ಕೆ ಶುರು ಮಾಡಿದ್ದು ಶಿವಲಿಂಗ ಹಿಡ್ಕೊಂಡು. ಅದು ನನ್ನನ್ನು ಈ ಅವಸ್ಥೆಗೆ ತಂದಿಟ್ಟಿದೆ. ಅದು ಯಾವ ಅವಸ್ಥೆ ನೀವು ತೀರ್ಮಾನ ಮಾಡ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ನೀವು ಗೊತ್ತಿದ್ದು ಮಾಡಿದರೆ ಏನಾಗ್ಬೋದು ಅನ್ನೋದು ಒಂದು ಪ್ರಯೋಗ ಮಾಡಿ ನೋಡಿ. ಇದು ಗೊತ್ತಿಲ್ಲದೆ ಮಾಡಿ, ನಾನು ಕರೆಂಟ್ ಮಂಗ ಮುಟ್ಟಿದಾಗ ಮುಟ್ಟಿದ್ದು, ಕರೆಂಟ್ ಲೈನ್ ಅಂತ ಗೊತ್ತಿರಲಿಲ್ಲ, ಸುಮ್ಮನೆ ಹೋಗಿ ಮುಟ್ಟಿದೆ, ಅದು ಇಲ್ಲಿ ತನಕ ತಂದಿಟ್ಟಿದೆ ನನಗೆ. ಅದು ಇಲ್ಲಿ ತನಕ ತಂದಿಟ್ಟಿದೆ. ನಿಮಗೆಲ್ಲ ನೋಡಿ, ನಮಗೆ ಯಾರು ಗೈಡ್ ಇರಲಿಲ್ಲ. ನಿಮಗಿಷ್ಟು ಜನ ಗೈಡ್ಗಳಿದ್ದಾರೆ. ಉತ್ತರ ಕರ್ನಾಟಕದಲ್ಲಿರೋ ಸನ್ಯಾಸಿಗಳು, ವಚನಕಾರರು ನಿಮಗೆ ಬೇರೆಲ್ಲೂ ಸಿಗಲಿಕ್ಕಿಲ್ಲ. ಇಲ್ಲಿ ಮಣ್ಣು ಕುಂಭಮೇಳವೇ. ಅಲ್ಲ 12 ವರ್ಷಕ್ಕೆ ಪವಿತ್ರ, ಇಲ್ಲಿ 12 ವರ್ಷ ಅಲ್ಲ, ಕ್ಷಣವೂ ಪವಿತ್ರ. ನೀವು ಒಂದು ಊರಿಂದ ಒಂದಿಗೆ ಹೋಗ್ಬೇಕಾದ್ರೆ 5-6 ಶಿವಯೋಗಿಗಳ ಗದ್ದಿಗೆ ಸಿಗುತ್ತೆ ನಿಮಗೆ. ದಿನಕ್ಕೊಂದೊಂದು ದರ್ಶನ ಮಾಡಿದ್ರು ಏನೋ ಒಂದು ಆಗುತ್ತೆ ನಿಮ್ಮ ಜೀವನದಲ್ಲಿ. ಹರ ನೋಡಿ, ಜಾತಕದಲ್ಲಿ ದೊಡ್ಡ ಬಲ ಗುರುಬಲ. ಇಡೀ ಕುಂಭಮೇಳದ ತೀರ್ಥ ನಂಬಿಕೆ ಇದ್ದರೆ, ಇವತ್ತು ಸ್ವಾಮಿಗಳು ಹೇಗಿದ್ರು ಇದ್ದಾರೆ ಬೀದರ್ನ ಗುರುಗಳು. ಗುರುಗಳ ಪರ್ಮಿಷನ್ ಕೊಟ್ಟರೆ ಎಲ್ಲರೂ 4-5 ಜನ ಸೇರಿ ಅವರ ಪಾದೋದಕವನ್ನು ಎಲ್ಲರೂ ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ಳಿ. ಕುಂಭಮೇಳ ಇಲ್ಲೇ ಆಯಿತು.